ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನೇತ್ರ ಯೂಟ್ಯೂಬ್ ಚಾನಲ್. ಇವಾಗ ಆಲೂಗಡ್ಡೆಯಿಂದ ಯಾವ ಥರ ರೆಸಿಪಿ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಆಲೂಗಡ್ಡೆಯನ್ನು ಬೇಯಿಸ್ಕೊಳ್ಳಿ. ನೀಟಾಗಿ ಬೇಯಿಸ್ಕೊಂಡಾದ್ಮೇಲೆ ಅದನ್ನು ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಹಾಕಿ ನೀಟಾಗಿ ಖಾರ ಹಾಕಿ ಸ್ವಲ್ಪ ಮತ್ತು ಗರಂ ಮಸಾಲ, ಚಾಟ್ ಮಸಾಲ, ಸ್ವಲ್ಪ ಎಣ್ಣೆ. ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಅಕ್ಕಿ ಹಿಟ್ಟನ್ನು ಸೇರಿಸೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಾಂದರೆ ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕ್ಬೋದು. ಅದಾದಮೇಲೆ ಎಲ್ಲನೂ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ಮುದ್ದೆ ಥರ ಮಾಡ್ಕೊಳ್ಳಿ. ನೀರು ಹಾಕಬೇಡಿ. ನೀರು ಹಾಕಿದರೆ ಕ್ರಿಸ್ಪಿಯಾಗಿ ಬರಲ್ಲ, ಮೆತ್ತಗೆ ಬರುತ್ತೆ. ಅದಾದಮೇಲೆ ಚಪಾತಿ ಆ ಥರ ಲಟ್ಟಿಸ್ತೀವಲ್ವ, ಆ ಥರ ನೀಟಾಗಿ ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ದಪ್ಪ ಆದರೆ ನೀಟಾಗಿ ಬರಲ್ಲ. ಸೊ ಅದಕ್ಕೆ ಈ ಥರ ನೀಟಾಗಿ ಚಪಾತಿ ಥರ ಮಾಡ್ಕೊಳ್ಳಿ. ಅದಾದಮೇಲೆ ರೌಂಡನ್ನು ಕೈಲೇ ಮಾಡ್ಬೋದು. ಸ್ವಲ್ಪ ಹಪ್ಪಳದ ಥರ ಮಾಡ್ತಾವಲ್ಲ, ಹಪ್ಪಳದ ಉಳ್ಳೆ ಆ ಥರ ಮಾಡ್ಬೋದು. ಬಟ್ ಆ ಥರ ಮಾಡಿದರೆ ದಪ್ಪ ಬರುತ್ತೆ. ಈ ಥರ ಏನಾದರೂ ರೌಂಡ್ ಶೇಪಲ್ಲಿ ಕ್ಯಾಪ್ಸು, ಬಾಟಲ್ ಕ್ಯಾಪ್ಸು, ವಾಟರ್ ಬಾಟ್ಲಿದು ಆ ಥರ ಯಾವುದಾದ್ರೂ ಕ್ಯಾಪ್ಸ್ ಯೂಸ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ರೌಂಡಾಗಿ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸುಮ್ಮನೆ ಡೆಕೋರೇಷನ್ಗೆ ಅಂತ ನಾನು ಸ್ಮೈಲಿ ಕ್ಯಾಪ್ಸನ್ನು ಯೂಸ್ ಮಾಡ್ತಿದ್ದೀನಿ. ಸ್ಮೈಲಿಗೆ ಸ್ಟ್ರಾ ಬರುತ್ತಲ್ಲ, ಆ ಥರ ಸ್ಟ್ರಾನಾರ ಯೂಸ್ ಮಾಡ್ಬೋದು. ಇಲ್ಲ ಈ ಥರ ರೌಂಡ್ ಶೇಪಲ್ಲಿ ಏನಾರ ಯೂಸ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್ ಯಾವ ಥರ ಬಂತು ಅಂತ. ಸ್ಮೈಲಿ ಫೇಸ್ ಇಷ್ಟನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ. ನಾ ಮುಂಚೆನೇ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸೋಕ್ಕಿಟ್ಟಿದ್ದೆ. ಒಂದೊಂದೇ ಈ ಥರ ನೀಟಾಗಿ ಹಾಕಿ ಬೇಯಿಸ್ಕೊಳ್ಳಿ, ಕ್ರಿಸ್ಪಿಯಾಗಿ ಬರಲಿ. ಒಂದು 5ರಿಂದ 6 ನಿಮಿಷ ನೀಟಾಗಿ ಲೋ ಫ್ಲೇಮಲ್ಲೇ ಬೇಯಿಸಿ. ಹೈ ಫ್ಲೇಮಲ್ಲಿ ಬೇಡ, ಲೋ ಫ್ಲೇಮಲ್ಲಿ ಬೇಯಿಸಿದ್ಮೇಲೆ ಈ ಥರ ನೀಟಾಗಿ ಬರುತ್ತೆ ನೋಡಿ.